ಚಿತ್ರದುರ್ಗದ ಹಿರಿಯೂರಿನ ಬಸ್ ದುರಂತದಲ್ಲಿ 8 ಜನ ಸಾವಿಗೀಡಾಗಿದ್ದಾರೆ. 32 ಪ್ರಯಾಣಿಕರಲ್ಲಿ 25 ಜನ ಸುರಕ್ಷಿತವಾಗಿದ್ದಾರೆ ಅಂತ ಚಿತ್ರದುರ್ಗದ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಹೇಳಿಕೆ ಕೊಟ್ಟಿದ್ದಾರೆ. 7 ಪ್ರಯಾಣಿಕರ ಪೈಕಿ 4 ಮಂದಿಯ ಮೃತದೇಹ ಪತ್ತೆಯಾಗಿದೆ. ಇನ್ನು 3 ಶೋಧ ನಡೀತಾ ಇದೆ. ಪೊಲೀಸರು ಮತ್ತು ಅಧಿಕಾರಿಗಳು ಹುಡುಕಾಟ ನಡೆಸ್ತಾ ಇದ್ದಾರೆ. ದುರಂತದಲ್ಲಿ ಲಾರಿ ಚಾಲಕ ಕುಲದೀಪ್ ಸ್ಥಳದಲ್ಲೇ ಸಾವಿಗೀಡಾಗಿದ್ದಾನೆ. ಇಲ್ಲಿ 9 ಜನ ಬಂದಿರಂತ ಹೇಳಿದ್ರು ನಮಗೆ ಬೆಳಗ್ಗೆ. ಅವ್ರಿಗೆ ಯಾರಿಗೂ ಏನೂ ಇಶ್ಯೂಸ್ ಇರಲಿಲ್ಲ. ಸೊ ಎಲ್ಲರೂ ಬಿಟ್ಟು ಹೋಗಿದ್ದಾರೆ. ಒಬ್ಬರು ಮಾತ್ರ ಇದ್ದಾರೆ ಇಲ್ಲಿ. ಅವ್ರ ಹೆಸರು ಮಿಲನ ಅಂತ ಚಿಕ್ಕಮಗಳೂರು. ಅವರು ಇಲ್ಲಿ ಚಿಕಿತ್ಸೆ ಪಡ್ತಾ ಇದ್ದಾರೆ. ಅವ್ರಿಗೂ ಏನೂ ಮೇಜರ್ ಇಶ್ಯೂ ಇಲ್ಲ. ಅವರು ಹೇಳುವ ಪ್ರಕಾರ ಅವ್ರಿಗೆ ಸಡನ್ನಾಗಿ ನಿದ್ದೆಯಲ್ಲೇ ಅವರು ಎದ್ದಿದಾಗ ಅದು ಬಸ್ಗೆ ಬೆಂಕಿ ಹತ್ಕೊಂಡಿತ್ತು. ಎಲ್ಲರೂ ಕೂಡ ಕಿಟಕಿಗಳನ್ನು ಬ್ರೇಕ್ ಮಾಡಿ ಹೊರಗಡೆ ಹೋಗ್ತಾಯಿದ್ರು. ಅವರು ಕೂಡ ಅದೇ ಥರ ಹೊರಗಡೆ ಬಂದಿದ್ದಾರೆ. ಅವ್ರ ಜೊತೆ ಇರುವಂಥ ಇನ್ನೂ 2 ಹುಡುಗಿಯರು, ನವ್ಯ ಮತ್ತು ಮಾನಸ, ಅವರ ಬಗ್ಗೆ ಇನ್ನೂ ಅವ್ರಿಗೆ ಗೊತ್ತಾಗಲಿಲ್ಲ. ಬಟ್ ಇಲ್ಲಿವರೆಗೂ 32 ಜನರಲ್ಲಿ 25 ಜನ ಎಲ್ಲ ಸೇಫಾಗಿ ನಾವು ಟ್ರೇಸ್ ಮಾಡಿದ್ವಿ. ಉಳಿದಂಥ 7 ಜನರಲ್ಲಿ ನಮಗೆ 4 ಬಾಡಿ ಸಿಕ್ಕಿದೆ. ಇನ್ನು 3 ಜನ ಇನ್ನೂ ಸಂಪರ್ಕಕ್ಕೆ ಬಂದಿಲ್ಲ. ಇಷ್ಟು ಮಾಹಿತಿ ಇದೆ. ನಮಗೆ ಹೆಸರು ಗೊತ್ತಾಗಲ್ಲ. ಹೆಸರು ಆಮೇಲೆ DNA ಮಾಡಿದ ನಂತರ ಗೊತ್ತಾಗುತ್ತೆ. 3 ಜನ ಯಾರು ಸಂಪರ್ಕಕ್ಕೆ ಬರದೇ ಇದ್ದು? 3 ಜನ ಯಾರು, ಈ 4 ಜನ ಯಾರದು ಡಿಫ್ರೆನ್ಸ್ ಮಾಡೋಕ್ಕೆ ಬರಲ್ಲ. ಥ್ಯಾಂಕ್ ಯು. ಇಲ್ಲಿ 9 ಜನ 3 ಜನರಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಮೂರು ಜನರು ಯಾರು, ಎಲ್ಲಿದ್ದಾರೆ, ನಾಪತ್ತೆಯಾಗಿದ್ದಾರಾ, ಜೀವ ಹೋಗಿದೆಯಾ, ಪತ್ತೆಯಾಗಬೇಕು. 7 ಪ್ರಯಾಣಿಕರ ಪೈಕಿ 4 ಮಂದಿಯ ಮೃತದೇಹ ಪತ್ತೆಯಾಗಿದೆ ಅಂತ ಎಸ್ಪಿ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು 3 ಪೊಲೀಸರು ಮತ್ತು ಅಧಿಕಾರಿಗಳು ಹುಡುಕಾಟ ನಡೆಸ್ತಾ ಇದ್ದಾರೆ. ದುರಂತದಲ್ಲಿ ಲಾರಿ ಚಾಲಕ ಕುಲದೀಪ್ ಸುಟ್ಟು ಕರಕಲಾಗಿದ್ದಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.